2021 ಸಿಟಿ ರವಿ ಇರೋ ಕೊಠಡಿಗೆ ಭದ್ರತೆ ವಹಿಸಲಾಗಿದೆ. ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನ ಕೋರ್ಟ್ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಮಧ್ಯಾಹ್ನ 3 ಗಂಟೆಗೆ ತೀರ್ಪು ಪ್ರಕಟ ಆಗುತ್ತೆ. ಹೀಗಾಗಿ ಸಿಟಿ ರವಿ ಅವರಿಗೆ ಪ್ರತ್ಯೇಕವಾಗಿ ಕೊಠಡಿಯನ್ನ ಕೊಡಲಾಗಿದೆ. ಆ ಕೊಠಡಿಯ ಸುತ್ತಮುತ್ತ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪೊಲೀಸರ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ವಿಚಾರಣೆ ಶುರುವಾಗುತ್ತೆ. ಅಂದ್ರೆ ಈಗ ಸಿಟಿ ರವಿ ಅವರ ಪರವಾಗಿ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಸಿಟಿ ರವಿ ಅವರ ವಿಚಾರಣೆ ಆಗಿದೆ, ದಾಖಲು ಮಾಡಿಕೊಂಡಿದ್ದಾರೆ ಅವರ ಹೇಳಿಕೆಯನ್ನ. ಬಟ್ ಈಗ ಮತ್ತೊಂದು ಕಡೆ ಪೊಲೀಸರ ಪರವಾಗಿ ವಕೀಲರು ವಾದ ಮಂಡಿಸ್ತಾರೆ. ಆಗ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಈಗ ಸಿಟಿ ರವಿ ಅವರ ಪರವಾಗಿ ಏನೋ ವಕೀಲರು ವಾದ ಮಂಡಿಸಿ ಜಾಮೀನು ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕೆಲವೊಂದು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರು ಸರಿಯಾಗಿ ನಿಯಮಗಳನ್ನ ಪಾಲಿಸಿಲ್ಲ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಸಿಟಿ ರವಿ ಅವರು ಕೂಡ ಅದೇ ರೀತಿಯಾದಂಥ ಆರೋಪಗಳನ್ನ ಮಾಡಿದ್ದಾರೆ. ನನ್ನ ಮೊಬೈಲ್ ಕಿತ್ಕೊಂಡ್ರು, ಸ್ಮಾರ್ಟ್ ವಾಚ್ ಕಿತ್ಕೊಳ್ಳೋದಕ್ಕೆ ಬಂದರು, ಮಾತನಾಡೋದಕ್ಕೆ ಬಿಡಲಿಲ್ಲ, 10 ನಿಮಿಷಕ್ಕೊಂದ್ಸಲ ಪೊಲೀಸರಿಗೆ ಫೋನ್ ಕಾಲ್ಗಳು ಬರ್ತಾನೆ ಇತ್ತು, ಯಾರ ಜೊತೆನೋ ಮಾತನಾಡ್ತಾನೆ ಇದ್ರು ನಿರಂತರವಾಗಿ. ಅವರು ಕೊಡುವಂಥ ಸೂಚನೆಗಳ ಮೇರೆಗೆನೆ ಇವರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ರು. ನನ್ನ ಜೊತೆಗೆ ರಾತ್ರಿ ಇಡೀ ಪೊಲೀಸರು ನನ್ನ ಜೊತೆಗೆ ಯಾವ ರೀತಿ ನಡ್ಕೊಂಡ್ರು ಅಂತ ಅಂದ್ರೆ, ನಾನು ರಾತ್ರಿ ಪೂರ್ತಿ ಆತಂಕದಲ್ಲೇ ಕಳೆದಿದ್ದೀನಿ, ಏನಾಗ್ಬಿಡುತ್ತೋ, ಯಾವಾಗ ಏನು ಮಾಡ್ತಾರೋ ಅಂತೇಳಿ ಎಲ್ಲೆಲ್ಲೋ ಸುತ್ತಿಸಿದ್ರು ಅನ್ನೋ ಆರೋಪ ಮಾಡಿದ್ರು.